ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದು ಒಂದಲ್ಲ ಒಂದು ರೀತಿ ಪ್ಲಾನ್ ಅನ್ನ ಮಾಡ್ತಾನೆ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ನಡೆಸಿದ್ದು ಸದನದಲ್ಲಿ ಹೋರಾಟ ರೂಪಿಸುವ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಅಧಿವೇಶನವನ್ನ ಶಾಸಕರು ಗಂಭೀರವಾಗಿ ತೆಗೆದುಕೊಳ್ಳಬೇಕು, ಕಾಂಗ್ರೆಸ್ನ ಕಟ್ಟಿ ಹಾಕುವ ಬಗ್ಗೆ ನಿರ್ಧಾರವನ್ನ ಮಾಡಿದ್ದಾರೆ. ಈಗಾಗಲೇ ಬಿಜೆಪಿ ಹೀಗಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಶಾಸಕಾಂಗ ಸಭೆಯನ್ನು ಕೂಡ ನಡೆಸಿದ್ದಾರೆ. ಸದನದಲ್ಲಿ ಹೋರಾಟ ರೂಪಿಸುವ ಬಗ್ಗೆ ಶಾಸಕಾಂಗ ಸಭೆಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲಿ ಶಾಸಕಾಂಗ ಸಭೆಯನ್ನು ಇವತ್ತು ನಾನು ಕರೆದಿದ್ದೆ. ನಮ್ಮ ಅಧ್ಯಕ್ಷರು, ನಮ್ಮ ವಿಪಕ್ಷ ನಾಯಕರು ಎಲ್ಲರೂ ಕೂಡ ಭಾಗವಹಿಸಿದ್ರು. ಭಾಳಷ್ಟು ಶಾಸಕರು ಈ ಸಭೆಗೆ ವಿಧಾನ ಪರಿಷತ್ತು, ವಿಧಾನಸಭಾ ಶಾಸಕರು ಕೂಡ ಬಂದಿದ್ದರು. ಭಾಳಷ್ಟು ವಿಸ್ತೃತವಾದಂಥ ಚರ್ಚೆ ಆಯಿತು. ಸರ್ಕಾರ ಮಾಡ್ತಾ ಇರುವಂಥ ತಪ್ಪುಗಳು, ಅನುದಾನದ ಕೊರತೆ ಇರ್ಬೋದು, ಕಾನೂನು ಸುವ್ಯವಸ್ಥೆ ಇರ್ಬೋದು, ಮೈಕ್ರೋ ಫೈನಾನ್ಸ್ ಇರ್ಬೋದು, ಬಕರುಕುನ್ ಸಾಗುವಳಿಯ ಅರ್ಜಿಗಳನ್ನು ರದ್ದು ಮಾಡ್ತಾ ಇರುವಂಥದ್ದು, ಬಡ್ಜೆಟ್ಟಲ್ಲಿ ಅನುದಾನಗಳನ್ನು ಬಡ್ಜೆಟಲ್ಲೂ ಅನುದಾನ ಕೊಡದೆ ಮೋಸ ಮಾಡಿರೋದ್ರ ಬಗ್ಗೆ, ಇವೆಲ್ಲದ್ರ ಬಗ್ಗೆ ಭಾಳ ವಿಸ್ತೃತವಾಗಿ ಚರ್ಚೆ ಆಯಿತು. ಇಂದಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮೆಲ್ಲ ಶಾಸಕರು ಹೆಚ್ಚು ಗಂಭೀರತೆಯಿಂದ ತೆಗೆದುಕೊಳ್ಬೇಕು. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಅಭಿವೃದ್ಧಿ ಶೂನ್ಯ ಕಾಂಗ್ರೆಸ್ ಸರ್ಕಾರ. ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು ಒಂದು ಅಸಮರ್ಥ ಕಾಂಗ್ರೆಸ್ ಸರ್ಕಾರ ಸಫಲ ಸರ್ಕಾರ ಆಗಬೇಕಾಗಿತ್ತು. ವಿಫಲ ಸರ್ಕಾರ ಅಂತಂತಂದರೆ ಯಾವುದೇ ವಿಧದಲ್ಲೂ ಕೂಡ ಇವರ ಪರ್ಫಾರ್ಮೆನ್ಸ್ ಶೂನ್ಯವಾಗಿದೆ. ಈ ಕಾರಣದಿಂದ ನಾವು ಮೇಲ್ಮನೆಯಲ್ಲಿ ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕು, ಕಟ್ಟಿ ಹಾಕಬೇಕು ಅನ್ನೋದನ್ನು ಇವತ್ತು ಸದಸ್ಯರುಗಳನ್ನೆಲ್ಲರನ್ನು ಸೇರಿಸಿ ಇವತ್ತು ಮಾತುಕತೆ ಮಾಡಿದ್ದೀವಿ. ಎಲ್ಲರೂ ಕೂಡ ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ.